ಸ್ನೇಹಿತರೆ, ನಮ್ಮ ಇನ್ನೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ನಾನು ಇವತ್ತು ತೊಗೊಂಡು ಬಂದಿದ್ದೇನೆ ಒಂದು ಇಂಟರ್ನ್ಶಿಪ್ ಅಪರ್ಚುನಿಟಿಯೊಂದಿಗೆ. ಇನ್ಸೈಡ್ ಸೇಲ್ಸ್ ಎನ್ನುವಂಥ ಕಂಪನಿಯು ಇಂಟರ್ನ್ಶಿಪ್ಪನ್ನು ಆಫರ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಪದವಿ ಯಾರು ಪಡೆದಿದ್ದೀರಿ ಅವರಿಗೆ ಇನ್ಸೈಡ್ ಸೇಲ್ಸ್ ಎನ್ನುವಂಥ ಒಂದು ಕಂಪನಿ ಇಂಟರ್ನ್ಶಿಪ್ಪನ್ನು ಕೊಡ್ತಾ ಇದೆ. ಇದಕ್ಕೆ ನಿಮಗೆ ಸಿಗುತ್ತೆ ಸ್ಟೈಫಂಡ್ 14,000ದಿಂದ 15,000 ಪ್ರತಿ ತಿಂಗಳು. ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ ಮೊದಲೇ ಹೇಳಿದಾಗೆ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್, ಬಿಸ್ನೆಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಸೇಲ್ಸ್, ಇದು ಯಾವುದರಲ್ಲಿಯೂ ನೀವು ಡಿಗ್ರಿ ಮಾಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದರ ಅವಧಿ 6 ತಿಂಗಳಾಗಿರುತ್ತೆ ಮತ್ತು ಲೊಕೇಶನ್ ಬೆಂಗಳೂರು. ಇದೊಂದು ವರ್ಕ್ ಫ್ರಮ್ ಆಫೀಸ್ ಆಗಿದೆ. ಅಂದರೆ ನೀವು ಈ ಕಂಪನಿಗೆ ಹೋಗಿ ಕೆಲಸ ಮಾಡಬೇಕು ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಆಗಿರುವುದಿಲ್ಲ, ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇದಕ್ಕೆ ಅಪ್ಲೈ ಮಾಡಲಿಕ್ಕಿರುವಂಥ ಲಾಸ್ಟ್ ಡೇಟ್ 7 ಆಗಸ್ಟ್ 2026. ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈ ಅಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೂಡ ಬಿಸ್ನೆಸ್, ಮಾರ್ಕೆಟಿಂಗ್ ಅಥವಾ ಸೇಲ್ಸಲ್ಲಿ ಪದವೀಧರರಾಗಿದ್ದರೂ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಪದವಿಯನ್ನು ಹೊಂದಿದ್ದು ಇಂಟರ್ನ್ಶಿಪ್ಪನ್ನು ಹುಡುಕ್ತಿದ್ರೆ ಈ ಅಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಇನ್ಸೈಡ್ ಸೇಲ್ಸ್ ಇಂಟರ್ನ್ಶಿಪ್ ಅಂತ. ಸ್ಟಾರ್ಟ್ ಡೇಟ್ ಇಮಿಡಿಯೇಟ್ಲಿ, ಡ್ಯೂರೇಷನ್ 6 ಮಂತ್. ನಿಮಗೆ ಸಿಗುತ್ತೆ ಸ್ಟೈಫಂಡ್ 14,000ದಿಂದ 15,000ವರೆಗೆ. ಅಪ್ಲೈ ಬೈ 7th ಆಗಸ್ಟ್. 7 ಆಗಸ್ಟ್ರ ಮುಂಚೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೊಂದು ಇನ್ಸೈಡ್ ಸೇಲ್ಸ್ ಗ್ಲೋಬಲ್ ಸಾಫ್ಟ್ ಟೆಕ್ನಾಲಜಿ ಅಂತ. ಇದು ಇಂಟರ್ನ್ಶಿಪ್ ಅಪಾರ್ಚುನಿಟಿಯನ್ನು ಯಾರೆಲ್ಲ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಆಗಿದೆ ಅವರಿಗೆ ಇಂಟರ್ನ್ಶಿಪ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಡೇ ಟು ಡೇ ಲೈಫ್ ಹೇಗಿರುತ್ತೆ, ಡೇ ಟು ಡೇ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಸಿಸ್ಟ್ ದಿ ಸೇಲ್ಸ್ ಟೀಮ್ ಇನ್ ಐಡೆಂಟಿಫೈಯಿಂಗ್ ಜನರೇಟಿಂಗ್ ನ್ಯೂ ಲೀಡ್ಸ್. ಸೇಲ್ಸ್ ಟೀಮ್ ಅವರಿಗೆ ನೀವು ನ್ಯೂ ಲೀಡ್ಸನ್ನು ಐಡೆಂಟಿಫೈ ಮಾಡಿ ಕೊಡಬೇಕಾಗುತ್ತೆ. ಕಂಡಕ್ಟ್ ಮಾರ್ಕೆಟ್ ರಿಸರ್ಚ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಆ್ಯಂಡ್ ಬಿಸ್ನೆಸ್ ಅಪಾರ್ಚುನಿಟೀಸ್. ಒಂದು ಒಳ್ಳೆಯ ಬಿಸ್ನೆಸ್ ಅಪಾರ್ಚುನಿಟಿ ಮತ್ತು ಪೊಟೆನ್ಷಿಯಲ್ ಕ್ಲೈಂಟನ್ನು ಹುಡುಕ್ಲಿಗೋಸ್ಕರ ನೀವು ಮಾರ್ಕೆಟ್ ರಿಸರ್ಚ್, ಮಾರ್ಕೆಟ್ ಸ್ಟಡಿ ಮಾಡಬೇಕಾಗುತ್ತೆ. ಸಪೋರ್ಟ್ ಔಟ್ರೀಚ್ ಆ್ಯಕ್ಟಿವಿಟೀಸ್ ಥ್ರೂ ಕಾಲ್ಸ್, ಇಮೇಲ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಇಮೇಲ್ ಇರ್ಬೋದು, ಕಾಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ಮ ಕಂಪನಿ ಏನು ಪ್ರಾಡಕ್ಟ್ ಇದೆ ಅದನ್ನು ಕ್ಯಾಂಪೇನ್ ಮಾಡಬೇಕು. ಮೇಂಟೈನ್ ಅಪ್ಡೇಟ್ ಡೇಟಾ ಬೇಸ್ ವಿತ್ ಕ್ಲೈಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಸೇಲ್ಸ್ ಆ್ಯಕ್ಟಿವಿಟೀಸ್. ನೀವು ಡೇಟಾ ಬೇಸನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಕ್ಲೈಂಟ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಸೇಲ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇದರೆಲ್ಲವನ್ನು ಒಂದು ಡೇಟಾ ಬೇಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಕೆಡ್ಯೂಲ್ ಮೀಟಿಂಗ್ ಆ್ಯಂಡ್ ಫಾಲೋಅಪ್ಸ್ ವಿತ್ ದ ಪ್ರಾಸ್ಪೆಕ್ಟ್ಸ್. ಕ್ಲೈಂಟ್ಸ್ ಏನಿರ್ತಾರೆ, ಪ್ರಾಸ್ಪೆಕ್ಟ್ಸ್ ಏನಿರುತ್ತೆ, ಅದರ ಅಕಾರ್ಡಿಂಗ್ ಟು ಮೀಟಿಂಗ್ಸ್ ಇರ್ಬೋದು ಅಥವಾ ಫಾಲೋಅಪ್ಸನ್ನು ಮಾಡಬೇಕಾಗುತ್ತೆ. ಪ್ರಿಪೇರ್ ಸೇಲ್ಸ್ ರಿಪೋರ್ಟ್, ಪ್ರೆಸೆಂಟೇಷನ್ ಆ್ಯಂಡ್ ಪ್ರಪೋಸಲ್ಸ್. ಸೇಲ್ಸಿನ ರಿಪೋರ್ಟ್ ಮಾಡಬೇಕು ಮತ್ತು ಅದರ ಪ್ರೆಸೆಂಟೇಷನ್ ಮಾಡಬೇಕು, ಹಾಗೆ ಪ್ರಪೋಸಲ್ಸನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಕೊಲಾಬರೇಟ್ ವಿತ್ ಇಂಟರ್ನಲ್ ಟೀಮ್ ಟು ಎನ್ಶೂರ್ ಸ್ಮೂತ್ ಕ್ಲೈಂಟ್ ಆನ್ಬೋರ್ಡಿಂಗ್ ಸಪೋರ್ಟ್. ಇಂಟರ್ನಲ್ ಟೀಮ್ ಒಟ್ಟಿಗೆ ನೀವು ಡಿಸ್ಕಸ್ ಮಾಡಿಕೊಂಡು ಕ್ಲೈಂಟ್ ಏನು ಬರ್ತಾರೆ ಅವರನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿಯನ್ನು ನೀವು ಮಾಡಬೇಕಾಗುತ್ತೆ. ಲರ್ನ್ ಆ್ಯಂಡ್ ಕಂಟ್ರಿಬ್ಯೂಟ್ ಸೇಲ್ಸ್ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಸ್ಟ್ರಾಟಜೀಸ್. ಸೇಲ್ಸ್ ಪ್ಲ್ಯಾನ್ ಏನಿದೆ ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ನೀವು ಕಲಿಯುವಂಥ ಸ್ಟ್ರಾಟಜಿಯನ್ನು ಕಲೀಲಿಕ್ಕೆ ನೀವು ಅಪರ್ಚುನಿಟಿ ನಿಮಗೆ ಸಿಗುತ್ತೆ. ಇದರಿಂದ ನಿಮ್ಗೆ ಏನು ಸ್ಕಿಲ್ಸ್ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, B2B ಸೇಲ್ಸ್, ಕೋಲ್ಡ್ ಕಾಲಿಂಗ್, ಲೀಡ್ ಜನರೇಷನ್, ಸೇಲ್ಸ್ ಆ್ಯಂಡ್ ಸೇಲ್ಸ್ ಸ್ಟ್ರಾಟಜಿ, ಇದೆಲ್ಲ ಸೇಲ್ಸ್ ರಿಲೇಟೆಡ್ ಆದಂತಹ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್. ಹಾಗಾದರೆ ಯಾರು ಅಪ್ಲೈ ಮಾಡ್ಬೋದು? ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಹೂ ಆರ್ ಅವೈಲೇಬಲ್ ಇನ್ ಆಫೀಸಲ್ಲಿ ಬಂದು ಕೆಲಸ ಮಾಡೋರಿಗೆ ಮಾತ್ರ ಇದು ಸೂಟೇಬಲ್ ಆಗುತ್ತೆ. ಆ್ಯಂಡ್ ಕ್ಯಾನ್ ಸ್ಟಾರ್ಟ್ ಬಿಟ್ವೀನ್ 8th ಜುಲೈ ಆ್ಯಂಡ್ 12th ಆಗಸ್ಟ್. 8th ಜುಲೈಯಿಂದ 12 ಆಗಸ್ಟ್ ಒಳಗಡೆ ಯಾರಿಗೆಲ್ಲ ಜಾಯ್ನ್ ಆಗಲಿಕ್ಕಾಗುತ್ತೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ದ ಡ್ಯೂರೇಷನ್ ಎಷ್ಟು? 6 ತಿಂಗಳು ಮತ್ತು ಲೊಕೇಶನ್ ಬೆಂಗಳೂರಲ್ಲಿ. ಅದರ್ ರಿಕ್ವೈರ್ಮೆಂಟ್ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಪರ್ಸೂಯಿಂಗ್ ರೀಸೆಂಟ್ಲಿ
ಪರ್ಸೂಯಿಂಗ್ ಅಂದರೆ ಈ ಕಲಿತಾ ಇದ್ದರೆ ಆ್ಯಂಡ್ ರೀಸೆಂಟ್ಲಿ ಕಂಪ್ಲೀಟೆಡ್ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಮಾರ್ಕೆಟಿಂಗ್ ಸೇಲ್ಸ್ ಆ್ಯಂಡ್ ರಿಲೇಟೆಡ್ ಫೀಲ್ಡ್ಸ್. ಸೊ ನೀವು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸನ್ನು ನೀವು ಕಲಿತಿದ್ರೂ ಆಗ್ತದೆ ಅಥವಾ ಕಂಪ್ಲೀಟ್ ಮಾಡಿದರೂ ಆಗ್ತದೆ. ಸೊ ಯಾವುದು ಡೊಮೇನಲ್ಲಿ? ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ರಿಲೇಟಿಂಗ್ ಫೀಲ್ಡ್. ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ನಿಮ್ಮ ಹತ್ರ ಒಳ್ಳೆ ಕಮ್ಯುನಿಕೇಷನ್ ಮಾತಾಡುವಂತಹ ಒಂದು ಒಳ್ಳೆ ಸ್ಕಿಲ್ ಇರಬೇಕು. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೇಲ್ಸ್ ಆ್ಯಂಡ್ ಕಸ್ಟಮರ್ ಎಂಗೇಜ್ಮೆಂಟ್. ಬೇಸಿಕ್ ಸೇಲ್ಸ್ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಪ್ರೊಫಿಷಿಯನ್ಸಿ ಇನ್ MS ಆಫೀಸ್, ಗೂಗಲ್ ವರ್ಕ್ ಸ್ಪೇಸ್. MS ಆಫೀಸ್ ಏನಿದೆ ಅದರ ಒಂದು ವರ್ಕ್ ಮಾಡಿ ನಿಮಗೆ ಅಭ್ಯಾಸ ಇರಬೇಕು. ಸೆಲ್ಫ್ ಮೋಟಿವೇಟೆಡ್, ಆರ್ಗನೈಸ್ಡ್ ಆ್ಯಂಡ್ ಈಗನ್ ಟು ಲರ್ನ್. ಟೀಮ್ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ಟೀಮ್ ಎನ್ವೈರ್ಮೆಂಟ್. ಸೊ ಟೀಮ್ ಎನ್ವೈರ್ಮೆಂಟಲ್ಲಿ ನೀವಾಗೇ ಬೇರೆಯವರ ಹೆಲ್ಪ್ ಇಲ್ಲದೆ ನೀವಾಗೇ ವರ್ಕ್ ಮಾಡುವಂಥ ಒಂದು ಕೆಪಾಸಿಟಿ ನಿಮಗೆ ಇರಬೇಕು. ಸೊ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ಮೇಲೆ ತಿಳಿಸಿದಾಗ ಸ್ಟೈಫಂಡ್ ಸಿಗುತ್ತೆ, ಅದರೊಟ್ಟಿಗೆ ಸರ್ಟಿಫಿಕೇಟ್ ಮತ್ತು ಇದೊಂದು 5 days a week, ಸ್ಯಾಟರ್ಡೇ ಆಫ್ ಇರುತ್ತೆ. ಓಕೆ, ಸೊ ಇಲ್ಲಿ 5 ಪೊಸಿಷನ್ಗಳಿವೆ. ಸೊ ನೀವು ಯಾಕೆ ಈ ಕಂಪನಿಗೆ ಜಾಯ್ನ್ ಆಗಬೇಕಂತ ಹೇಳಿದ್ದಾರೆ ನೋಡಿ. ಆಪರ್ಚುನಿಟಿ ಟು ವರ್ಕ್ ಇನ್ ಎ ಫಾಸ್ಟ್ ಗ್ರೋಯಿಂಗ್ ಗ್ಲೋಬಲ್ ಟೆಕ್ ಕಂಪನಿ, ಎಕ್ಸ್ಪೋಜರ್ ಟು ಕಟಿಂಗ್ ಎಡ್ಜ್ ಪ್ರಾಡಕ್ಟ್ ಆ್ಯಂಡ್ ಸಾಸ್ ಮಾರ್ಕೆಟ್, ಗ್ರೋತ್ ಓರಿಯೆಂಟೆಡ್ ಆ್ಯಂಡ್ ಕೊಲಾಬರೇಟಿವ್ ವರ್ಕ್ ಎನ್ವೈರ್ಮೆಂಟ್. ಸೊ ಈ ಕಂಪನಿಗೆ ನೀವು ಯಾಕೆ ಜಾಯ್ನ್ ಆಗಬೇಕಂತೇಳಿ ಅವರ ಕಂಪನಿ ಬಗ್ಗೆ 1-2 ಲೈನ್ ಅವ್ರು ಹಾಕಿದ್ದಾರೆ. ಸೊ ನೀವು ಇದನ್ನು ಓದ್ಕೊಳ್ಬೋದು. ಸೊ ಸ್ನೇಹಿತರೆ, ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ಅಪ್ಲೈ ನೌ ಅಂತೇಳಿ ಕ್ಲಿಕ್ ಮಾಡಬೇಕು. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಸೊ ಇದರ ನಂತರ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಇದಕ್ಕೋಸ್ಕರ ಸಪ್ರೇಟ್ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿದ್ದೇನೆ. ಇಲ್ಲಿ ಮೇಲೆ ಏನು ಕಾರ್ಡ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಈ ಶಾಲಾ ಅಲ್ಲಿ ಇಂಟರ್ನ್ಶಿಪ್ಪಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ನೀವು ಅದನ್ನು ನೋಡಿಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಮಾಡಿ ಸೇಲ್ಸ್ ಮಾರ್ಕೆಟಿಂಗ್ನಲ್ಲಿ ಇಂಟರ್ನ್ಶಿಪ್ ಹುಡುಕ್ತಿದ್ದೀರಿ ಅವರಿಗೆ ಒಂದು ಒಳ್ಳೆಯ ಸ್ಟೈಫಂಡ್ ಸಿಗುವಂತಹ ಒಂದು ಒಳ್ಳೆಯ ಇಂಟರ್ನ್ಶಿಪ್ ಅಪಾರ್ಚುನಿಟಿಯನ್ನು ನಾನು ನಿಮಗೆ ತೋರಿಸಿಕೊಟ್ಟೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.